ಯೂಟ್ಯೂಬ್ ಚಾನಲ್ ಮಾಡಿದ ತಕ್ಷಣ ನೀವು ಕೆಲವೊಂದು ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. ತುಂಬಾ ಜನ ಮಾಡಿರೋದಿಲ್ಲ, ಸ್ವಲ್ಪ ನೆನಪಾರಿ ಬಿಟ್ಟು ಬಿಟ್ಟಿರ್ತಾರೆ ಏನೋ ಒಂದು ಪ್ರಾಬ್ಲಮ್ ಆಗಿ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಪ್ರತಿಯೊಬ್ಬ ಯೂಟ್ಯೂಬರ್ ಇದನ್ನ ಮಾಡಲೇಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಸೆಟ್ಟಿಂಗ್ ನೀವು ಮಾಡಲೇಬೇಕಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡೋದ್ರಪ್ಪ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ವಿಡಿಯೋ ನೋಡ್ರಿ, ಇಲ್ಲಾಂದ್ರೆ ನೋಡಕ್ ಹೋಗ್ಬೇಡ್ರಿ. ಸೊ ಸ್ಕಿಪ್ ಮಾಡ್ಬಿಡ್ರಿ. ಇಂಟ್ರೆಸ್ಟ್ ಎಲ್ಲಿಲ್ಲಪ್ಪ ಅಂತಂದ್ರೆ ಇವಾಗ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಖಂಡಿತ ನಿಮಗೆ ಹೊಸ ಯೂಟ್ಯೂಬರ್ಸ್ಗೆ ಇದು ಯೂಸ್ಫುಲ್ ಆಗೇ ಆಗುತ್ತೆ. ಒಂದೇದು ಯಾವ್ದಪ್ಪ ಅಂತಂದ್ರೆ 2 ಸ್ಟೆಪ್ ವೆರಿಫಿಕೇಶನ್ ನೀವು ಆನ್ ಮಾಡ್ಬೇಕಾಗತ್ತೆ. ಸೊ ನೀವು ಮೊದಲು ಹೋಗಿ ಗೂಗಲ್ ಅಕೌಂಟ್ ಇರುತ್ತಲ್ಲ, ಅಲ್ಲಿ ಹೋಗಿ ಐತಿಲ್ಲ 2 ಸ್ಟೆಪ್ ವೆರಿಫಿಕೇಶನ್ ನೀವು ಆನ್ ಮಾಡ್ಕೊಡ್ರಿ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಚಾನಲ್ ಇರುತ್ತಲ್ಲ ಹೆಚ್ಚು ಸೇಫ್ಟಿ ಆಗಿರುತ್ತೆ. ಇದು ಒಂದೇದಾಗಿರ್ತೈತಿ ಸೆಟ್ಟಿಂಗ್. ಇನ್ನು ಎರಡನೇದು ಯಾವ್ದಪ್ಪ ಅಂತಂದ್ರೆ ಇಂಟರ್ಮೀಡಿಯೇಟ್ ಫೀಚರ್ಸ್ ನ ನೀವು ಎನೇಬಲ್ ಮಾಡಬೇಕಾಗುತ್ತೆ. ಮೊದಲು ಅದರೊಳಗೆ ನೀವು ಫೋನ್ ನಂಬರ್ ನ ನೀವು ವೆರಿಫೈ ಮಾಡಿ. ಅದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ 15 ನಿಮಿಷಕ್ಕಿಂತ ನಿಮ್ಮ ವಿಡಿಯೋ ಐತಲ್ಲ ಜಾಸ್ತಿ ಇತ್ತಪ್ಪ ಅಂದ್ರೆ ನೀವು ಈಸಿಯಾಗಿ ಅಪ್ಲೋಡ್ ಮಾಡಬಹುದು. ಅದ್ರ ಜೊತೆಗೆ ನೀವು ತಮ್ನೇಲ್ ಕೂಡ ನೀವು ಹಾಕೋಬಹುದು. ತಮ್ನೇಲ್ ನಿಮ್ಗೆ ಈಸಿ ಆಗುತ್ತಾ, ಅದು ನೀವು ಫೋನ್ ನಂಬರ್ ವೆರಿಫೈ ಮಾಡಿದ್ರಾಗ ಅವಾಗ ಮಾತ್ರ ಏನಾಗುತ್ತೆ ತಮ್ನೇಲ್ ನ ನೀವು ಹಾಕೋಬಹುದು. ಮತ್ತೆ ಒಳ್ಳೆ ಮುಂದೆ ಏನಾದ್ರು ನಿಮ್ಗೆ ಫೀಚರ್ಸ್ ಏನಾದ್ರು ಬೇಕಿತ್ತಪ್ಪ ಅಂತಂದ್ರೆ ಅಲ್ಲಿ ನಿಮ್ಗೆ ಹೆಚ್ಚಿನ ಫೀಚರ್ಸ್ ಗಳು ನಿಮ್ಗೆ ಸಿಗ್ತಾ ಹೋಗ್ತಾವ. ಸೊ ಇದು ಎರಡನೇ ಸೆಟ್ಟಿಂಗ್. ಇನ್ನು ಮೂರನೇ ಸೆಟ್ಟಿಂಗ್ ಯಾವ್ದಪ್ಪ ಅಂತಂದ್ರೆ ಅಪ್ಲೋಡ್ ಡಿಫಾಲ್ಟ್ಸ್. ಸೊ ಇದ್ರೊಳಗೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಕಂಟೆಂಟ್ ಬಗ್ಗೆ ನೀವು ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಟೈಟಲ್ಸ್, ಟ್ಯಾಗ್ಸ್, ಈ ರೀತಿಯಾಗಿ ನೀವು ಕೆಲವೊಂದಿಷ್ಟು ವಿಸಿಬಿಲಿಟಿ ಆಗಿರ್ಬೋದು ಇದನ್ನ ನೀವು ಆಡ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ಅಪ್ಲೋಡ್ ಡಿಫಾಲ್ಟ್ಸ್ ನೀವು ಸೆಟ್ ಮಾಡ್ಬೇಕಾಗುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಪ್ರತಿಯೊಂದು ವಿಡಿಯೋ ನೀವು ಅಪ್ಲೋಡ್ ಮಾಡುವಾಗ ನಿಮ್ಗೆ ಸ್ವಲ್ಪ ಟೈಮ್ ಉಳಿತೈತಿ. ಸೊ ಅದಕ್ಕೋಸ್ಕರ ಇದನ್ನ ಮಾಡ್ಬೇಕು. ಇದನ್ನ ಎಲ್ಲಿ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ದು ಸೆಟ್ಟಿಂಗ್ ಇರುತ್ತಲ್ಲ, ಅಲ್ಲಿ YT ಸ್ಟುಡಿಯೋದಾಗ ಹೋಗ್ಬೇಕು. YT ಸ್ಟುಡಿಯೋದಾಗ ಹೋಗಿ ಅಲ್ಲಿ ಒಂದು ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರಾಗ ನೀವು ಓಪನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಅಲ್ಲಿ ನಿಮ್ಗೆ ಅಪ್ಲೋಡ್ ಡಿಫಾಲ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದ್ರಾಗ ನೀವು ಇದನ್ನ ಸೆಟ್ ಮಾಡ್ಕೋಬೇಕು. ಸೊ ಇದು ಮೂರನೇ ಸೆಟ್ಟಿಂಗ್ ಆಗಿರ್ತೈತಿ. ಇನ್ನ ನಾಲ್ಕನೇ ಸೆಟ್ಟಿಂಗ್ ಏನಪ್ಪಾ ಅಂತಂದ್ರೆ ಚಾನೆಲ್ ಕೀವರ್ಡ್ಸ್. ಸೊ ನೀವು ನಿಮ್ಮ ಚಾನೆಲ್ ಸೆಟ್ಟಿಂಗ್ ದಾಗ ಹೋಗಿ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಚಾನೆಲ್ಗೆ ಸಂಬಂಧಪಡುವಂತ ಕೀವರ್ಡ್ಸ್ ಇರ್ತಾವಲ್ಲ ಅದನ್ನ ನೀವು ಆಡ್ ಮಾಡ್ಬೇಕಾಗತ್ತೆ, ಅದನ್ನ ಸೇರಿಸಿ. ಸೊ ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ನಿಮ್ಮ ಚಾನೆಲ್ ಯಾವ ವಿಷಯದ ಬಗ್ಗೆ ಐತಂತ ಯೂಟ್ಯೂಬ್ ದವರಿಗೆ ಅರ್ಥ ಮಾಡ್ಕೊಳಕ ಸಹಾಯ ಆಗುತ್ತೆ. ಇದು 4ನೇ ಪಾಯಿಂಟ್. ಇನ್ನ 5ನೇ ಪಾಯಿಂಟ್ ಇದು ಲಾಸ್ಟ್. ಸೊ ಇದು ಯಾವ್ದಪ್ಪ ಅಂತಂದ್ರೆ ಪರ್ಮಿಷನ್ಸ್ ಚೆಕ್ ಮಾಡ್ಬೇಕು ನೀವು ಪರ್ಮಿಷನ್. ಸೊ ತುಂಬಾ ಜನ ಏನ್ ಮಾಡ್ತಿರಪ್ಪ ಅಂತಂದ್ರೆ ನೀವು ಕೆಲವೊಂದಿಷ್ಟು ಮಂದಿಗೆ ಏನ್ ಮಾಡಿರ್ತೀರಪ್ಪ ಅಂತಂದ್ರೆ ನಿಮ್ಮ ಚಾನಲ್ ಯಾರು ಮ್ಯಾನೇಜ್ ಮಾಡಂತಿರ್ತಾರಲ್ಲ ಅವ್ರಿಗೆ ಮಾತ್ರ ನೀವ್ ಏನ್ ಮಾಡ್ಬೇಕು ಪರ್ಮಿಷನ್ ನೀವು ಕೊಡ್ಬೇಕು. ಸೊ ಅನಗತ್ಯವಾಗಿ ನೀವು ಐತಲ್ಲ ಪರ್ಮಿಷನ್ ಕೊಡಕ್ ಹೋಗ್ಬೇಡ್ರಿ. ಸೊ ಈ ತಪ್ಪನ ಮಾಡಕ್ ಹೋಗ್ಬೇಡ್ರಿ. ಬಹಳ ಜನ ಮಾಡ್ತಾ ಇರ್ತಾರೆ, ಅನಗತ್ಯವಾಗಿ ನೀವು ಆಕ್ಸೆಸ್ ನ ಕೊಡ್ತಾ ಇರ್ತಾರೆ. ಇದನ್ನ ನೀವು ಮಾಡಕ್ ಹೋಗ್ಬೇಡ್ರಿ. ಇದು 5ನೇ ಪಾಯಿಂಟ್. ಇದನ್ನೆಲ್ಲ ನೀವು ತಿಳ್ಕೊಂಡಿದ್ರಪ್ಪ ಅಂದ್ರೆ ಖಂಡಿತವಾಗಿ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಚಾನಲ್ ಕರೆಕ್ಟ್ ಆಗಿ ನೀಟಾಗಿ ನಿಮ್ದು ಗುರಾಕ ಚಾಲು ಆಗುತ್ತೆ. ಸೊ ಈ 5 ಪಾಯಿಂಟ್ಸ್ ಅದಾವಲ್ಲ, 5 ಸೆಟ್ಟಿಂಗ್ ಅದಾವಲ್ಲ, ಸೊ ಇದನ್ನ ನೀವು ಮಾಡ್ಲೇಬೇಕು. ಪ್ರತಿಯೊಬ್ಬ ಯೂಟ್ಯೂಬರ್ ಕೂಡ ಇದು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಸೊ ಇದ್ರಾಗ ಏನ್ರಿ ನಿಮ್ಗೆ ಕಂಟೆಂಟ್ ಇಷ್ಟ ಆಗಿತ್ತು, ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದೀನಿ. ಲವ್ ಯು, ಬಾಯ್.